ಮುಂಚೆ ಅವ್ರಿದ್ರಂತ ಕೇಳೋರು ಇರಲಿಲ್ಲ. ಮುಂದೆ ತಗೊಳಕತ್ತಿದ್ರು, ಕೊಡ್ಲಾಕತ್ತಿದ್ರು. ಒಂದು ಕೊಡ ಇಟ್ಟು 1000-2000 ರೂಪಾಯಿ ಒಯ್ತಿದ್ರು. ತಂಬಿಗೆ ಇಟ್ಟು 1000-2000 ರೂಪಾಯಿ ಒಯ್ತಿದ್ರು. 1000-2000 ಮಹತ್ವದ್ದಲ್ಲ, ತಂಬಿಗೆ ಮಹತ್ವದ್ದು. ನಾನು ಇಟ್ಟೀನಿ ಅಂದಾಗ ಹೊಳೆ ತಗೊಂಡು ಹೋಗ್ಬೇಕಿದನ್ ಮೇಲೆ. ರಾಜಸ್ಥಾನದೊಳಗೆ ಒಬ್ಬ ಶ್ರೀಮಂತ ಹಣ ಕೊಡಾಗ ಮೀಸಿ ಒತ್ತಿ ಇಡ್ತಿದ್ನಂತ. ಮೀಸಿ ಕೂದಲ ಒತ್ತಿ ಇಟ್ಕೋತಿದ್ನಂತ. ಬರೋದವ್ರ ನಿಮ್ಮ ಹೆಣ್ಮಕ್ಳಿಗೆ ಸಣ್ಣ ಇದ್ದಾಗ ಹೇಳಕ್ಕೆ ಶುರು ಮಾಡ್ರಿ, ಯಾವ ಒಕ್ಕಲಿಗರ ಮನೆಗೆ ಕೊಡ್ತೀನಿ, ರೈತರ ಮನೆಗೆ ಕೊಡ್ತೀನಿ, ರೈತಾಕಿ ಮಾಡ್ಬೇಕು, ಉಂಡು ತಿಂದು ಆರಾಮಾಗಿರ್ಬೇಕು, ಇಲ್ಲೇ ಕಣ್ಮುಂದೆ ಇರಬೇಕು ಅಂತ ಹೇಳಕ್ಕೆ ಕಲೀರಿ. ನೀವೆಲ್ಲ ಇರಲಿಲ್ಲ ಅಂದ್ರೆ ನಾವು ಒಂದೊಂದು ಊರಾಗ ಹೋಗ್ತೀನಿ, 300-400 ಹುಡುಗರು ಲಗ್ನ ಇಲ್ದ 40 ವರ್ಷ ದಾಟ್ಯಾವು. ಏನು ಒಕ್ಕಲ್ತನ ಮಾಡೋದೇನು ಪಾಪ ಅಂತ ತಿಳ್ಕೊಂಡಿರಿ. ಎಲ್ಲ ಹಗಲು ರಾತ್ರಿ ಹೊಲ್ದಾಗ ನೀರು ಹಾಯಿಸಿ ದುಡಿದು ಎಲ್ಲ ಮಾಡಿ ಎಲ್ಲರಿಗೆ ಅನ್ನ ಹಾಕೋದೇನಿದೇನು ಪಾಪದ ಕೆಲಸ? ಇಂಥ ಕೆಲಸ ಮಾಡಿನೂ ಸಹಿತ ಮದುವೆ ಆಗ್ಲಾರ್ದ ಹಂಗೆ ಉಳಿದು ಅಂತಂದ್ರೆ ಇದು ಯಾವುದೇ ಸಭ್ಯ ಸಮಾಜದ ಲಕ್ಷಣ ಅಲ್ಲ. ಅದಕ್ಕೆ ದಯವಿಟ್ಟು ರೈತರು ತಾವು ತಮ್ಮ ಹೆಣ್ಣು ಮಕ್ಕಳನ್ನ ರೈತರ ಮಕ್ಕಳಿಗೆ ಕೊಡ್ರಿ. ಹಿಂದಾಗಡೆ ರೈತರ ಮಕ್ಕಳು ಸಿಗಲಿಲ್ಲ ಅಂದ್ರೆ ಯಾವ ಸೊಣ್ಣಪ್ಪಗಳು ಕೊಡೋದೈತೆ ಕೊಡ್ರಿ ನೀವು, ನಾ ಬೇಡ ಅನ್ನೋದಿಲ್ಲ. ಆದ್ರೆ ರೈತರ ಮಕ್ಕಳಿಗೆ ಕೊಡ್ತೀರಿ. ನಮ್ಮ ಈರಣ್ಣವರು ಈ ಬ್ಯಾಂಕ್ ಚಂದಾಗಿ ಕಟ್ಟಿದ್ರು, ಬೆಳೆಸಿದ್ರು. ಒಬ್ಬ ಸಾಮಾನ್ಯ ಮನುಷ್ಯ. ಇವ್ರು ಏನದಾರಲ್ಲ, ಇವರೆಲ್ಲರೂ ಅವ್ರಿಗೆ ಬೆನ್ನ ಹಿಂದೆ ನಿಂತ್ಕೊಂಡು ಸಪೋರ್ಟ್ ಮಾಡಿ ಆ ಮನುಷ್ಯನ ರಾಷ್ಟ್ರ ಮಟ್ಟದವರೆಗೂ ಯಾರು ಒಯ್ತಾರೆ? ಆಮೇಲೆ ಇತ್ತೀಚೆಗೆ ಹಿಂದ ಪಂದ ಇರಲಿಲ್ಲ ಅಂತಂದ್ರೆ ಈಗ ಯಾರು ಕೇಳ್ತಾರೆ? ಕೇಳೋದಿಲ್ಲ. ದೊಡ್ಡ ಮನುಷ್ಯನವರು ಅವ್ರಿಗೆ ದೊಡ್ಡ ಕೆಲಸ ಮಾಡಲಿಕ್ಕೆ ಆಸ್ಪದ ಮಾಡಿಕೊಟ್ರು. ಆ ಮೂಲಕವಾಗಿ ಎಷ್ಟು ಚಂದ ಕಟ್ಟ್ಯಾರಂತೀರಿ ಬ್ಯಾಂಕ್. ನೀವು ನಾನು ನೋಡಿ ಬಂದೆ, 4 ಅಂತಸ್ತು ಹೋಗಿದ್ದೇನೆ ರೀ. ನಿಮಗೆ ಹೋಗ್ಲಿಕ್ಕಾತ. ನಾನು ಮೊದಲೇ ಬಂದಿದ್ದೆ, ಕೆಲಸನೂ ಏನೂ ಇದ್ದಿದ್ದಿಲ್ಲ, ಪೂರಾ ನೋಡೇ ಬಂದು ಮೊನ್ನೆ ಎಲ್ಲಿ